ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಸೊ ಇವತ್ತು ನಾನು ದೇವ್ರ ಪೂಜೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಪೂಜೆ ಐಟಮ್ಸ್ನೆಲ್ಲನೂ ವಾಶ್ ಮಾಡಿ ಎಲ್ಲ ನೀಟಾಗಿ ರೆಡಿ ಮಾಡಿ ಇಡೋಣ ಅಂತ ಹೇಳಿ ರೆಡಿ ಮಾಡಿ ಇಡ್ತಾ ಇದ್ದೆ. ಸೊ ಇದಕ್ಕಿದ್ದಂಗೆ ನನಗೆ ಅನ್ನಿಸ್ತು ಈ ವ್ಲಾಗ್ನ ಮಾಡಿ ಬಿಡಬೇಕು ಅಂತ. ಯಾವ ವ್ಲಾಗ್ ಅಂದರೆ ಆಲ್ರೆಡಿ ತಮ್ಮನೇನಲ್ಲಿ ನೋಡಿರ್ತೀರ, ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾ ಇದೆ ಅಲ್ವಾ. ಸೊ ದೇವಿ ಫೇಸ್ನ ನಾನು ಹೇಗೆ ರೆಡಿ ಮಾಡ್ತೀನಿ ಅನ್ನೋದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಅನ್ನಿಸ್ತು. ಸೊ ಹಾಗಾಗಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಂದು ಇವತ್ತು ಇಂಟೆನ್ಷನ್ ಇರಲಿಲ್ಲ ವಿಡಿಯೋ ಮಾಡಬೇಕು ಅಂತ. ಸೊ ಕೆಲಸ ಇತ್ತಲ್ವಾ, ನೆಕ್ಸ್ಟ್ ಯಾವಾಗಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ವಿಡಿಯೋ ಮಾಡಬೇಕು ಇದನ್ನ ಅಂತ ಅಂದ್ಕೊಂಡಿದ್ದೆ, ಬಟ್ ಇವತ್ತೇ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ. ಹಬ್ಬ ಹೇಗಿದ್ರು ಹತ್ರ ಬರ್ತಾ ಇದೆ ಅಲ್ವಾ. ನಾನು ಯಾವಾಗಲೂ 15 ದಿನಕ್ಕೊಂದ್ಸಲ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಬರುತ್ತಲ್ಲ, ಆವಾಗ ಪೂಜೆ ಐಟಮ್ಸ್ನೆಲ್ಲ ವಾಶ್ ಮಾಡಿ ಇದಕ್ಕೆ ನೀಟಾಗಿ ರೆಡಿ ಮಾಡಿನೇ ಕಾಯಿಗೆ ಕಳ್ಸೋಕ್ಕೆ ಇಡೋದು. ನಿಮಗೂ ಕೂಡ ತೋರಿಸೋಣ ಹೇಗೆ ಮಾಡ್ತೀನಿ, ಹೇಗೆ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳೋದನ್ನು ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾನು ಇಲ್ಲಿ ಏನೇನು ಬೇಕು ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ, ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಒಂದೊಂದೇ. ಅರಿಶಿನ ಮತ್ತು ಕುಂಕುಮ ತಗೊಂಡಿದ್ದೀನಿ. ಮತ್ತು ಇದು ಒಂದು ಸ್ಟಿಕ್ ಆನ್ ಗಮ್ ಅಂತ ಬರುತ್ತೆ, ಸ್ಟಿಕ್ ಆನ್. ಯಾಕೆಂದರೆ ಈ ಥರ ಜ್ಯುವೆಲರೀಸ್ನೆಲ್ಲ ದೇವರಿಗೆ ಈ ಮುಖವಾಡಕ್ಕೆ ಇಲ್ಲಿಗೆ ಸ್ಟಿಕ್ ಆನ್ ಮಾಡೋದು. ಸೊ ಬೇರೆ ಗಮ್ ಯೂಸ್ ಮಾಡಿದ್ರೆ ಇದು ಬೆಳ್ಳಿದಲ್ವಾ, ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ಇದಾದರೆ ನಾವು ರೀಯೂಸಬಲ್ ಮಾಡ್ಬೋದು, ಇದು ತೆಗ್ದಾಕ ಬೇರೆದು ಹಾಕ್ಬೋದು. ಆಮೇಲೆ ಜ್ಯುವೆಲರೀಸ್ ಇಟ್ಕೊಂಡಿದ್ದೀನಿ. ಗಂಧ ಇದೆ, 1 ಕಪ್ ವಾಟರ್, 1 ಬೌಲ್ ಇದೆ. ಬನ್ನಿ. ಐಲೈನರ್ ಆ್ಯಂಡ್ 1 ಟಿಶ್ಯೂ ಇದೆ. ಸೊ ಹೇಗೆ ಮಾಡೋದು ಅಂತ ಪಟ ನೋಡೋಣ ಬನ್ನಿ. ಚಿಕ್ಕ ಬೌಲ್ ತಗೊಂಡಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಗಂಧನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ ಒಂದು 2 to 3 ಡ್ರಾಪ್ಸ್ ಹಾಕ್ಕೊಂಡ್ರೆ ಸಾಕು. ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಮುಖವಾಡನ ನಾನು ರೆಡಿ ಮಾಡೋದಕ್ಕೂ ಮುಂಚೆ ಏನೇನೆಲ್ಲ ಬೇಕು ಅನ್ನೋದನ್ನು ನೀಟಾಗೆ ಫಸ್ಟೇ ಎತ್ತಿಟ್ಕೊಂಡು ಬಿಡ್ತೀನಿ. ಯಾಕೆಂದರೆ ಅಗ್ಲಗ್ಲ ಎದ್ದೋಗೋಕ್ಕೆ ಆಗಲ್ವಲ್ಲ. ಹಾಗಾಗಿ ಎಲ್ಲನೂ ಫಸ್ಟ್ ರೆಡಿ ಮಾಡಿಟ್ಕೊಂಡು ಆಮೇಲೆ ರೆಡಿ ಮಾಡೋಕ್ಕೆ ಕೂತ್ಕೊಳ್ತೀನಿ. ಫಸ್ಟ್ ನಾನು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾಯಿದ್ದೀನಿ. ದೇವ್ರಿಗೆ ಅಂತ ನೀವು ಸಪ್ರೇಟ್ ಲಿಪ್ಸ್ಟಿಕ್ನೇ ತಗೊಬಂದು ಕೂಡ ಅಪ್ಲೈ ಮಾಡ್ಬೋದು. ನಾರ್ಮಲ್ ಲಿಪ್ಸ್ಟಿಕ್ ಆದರೆ ಅಪ್ಲೈ ಮಾಡೋಕ್ಕೆ ಅಷ್ಟು ಕಷ್ಟ ಆಗುತ್ತೆ. ಲಿಕ್ವಿಡ್ ಲಿಪ್ಸ್ಟಿಕ್ಸ್ನ ಬೇಕಾದರೆ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ನಾನು ಫಸ್ಟು ದೇವರಿಗೆ ಅಂತ ಸಪ್ರೇಟಾಗಿ ಒಂದು ಲಿಕ್ವಿಡ್ ಲಿಪ್ಸ್ಟಿಕ್ನ ತೊಗೊಬಂದು ಇಟ್ಟಿದ್ದೆ. ಬಟ್ ನನಗೆ ಯಾಕೋ ಅದು ವಾಶ್ ಮಾಡಿದಾಗೆಲ್ಲ ಹೋಗ್ತಿರ್ಲಿಲ್ಲ ಅಷ್ಟು ನೀಟಾಗಿ. ನನಗೆ ಅದಕ್ಕೇ ಅರಿಶಿನ ಕುಂಕುಮದಲ್ಲೇ ಎಲ್ಲೆಲ್ಲಾಗುತ್ತೋ ಅಲ್ಲೆಲ್ಲ ಕವರ್ನ ಮಾಡಿಬಿಡ್ತೀನಿ. ಲಿಪ್ಪು ಯಾವ ಶೇಪಲ್ಲಿದೆಯೋ ಅದೇ ಶೇಪ್ಗೆ ಫಸ್ಟು ಗಂಧನ ಹಾಕ್ಕೊಂಡು ಅದ್ರ ಮೇಲೆ ಕುಂಕುಮನ ಹಚ್ಚಿದ್ದೀನಿ. ಗಂಧದ ಬದಲು ನೀವು ಸ್ವಲ್ಪ ಎಣ್ಣೆ, ದೀಪದ ಎಣ್ಣೆನ ಕೂಡ, ಗಂಧ ಇಲ್ಲ ಅಂತ ಹೇಳಿದರೆ ನಿಮ್ಮ ಹತ್ರ, ಅರಿಶಿನ ಈ ಥರ ಮಿಕ್ಸ್ ಮಾಡ್ಕೊಳ್ಬಹುದು. ಬಟ್ ಅಷ್ಟು ಚೆನ್ನಾಗಿ ಬರೋಲ್ಲ, ಫಿನಿಶಿಂಗ್ ಅರಿಶಿನ ಮಾತ್ರ ಹಾಕ್ಕೊಂಡ್ರೆ. ನಾನು ಮುಂಚೆ ಅರಿಶಿನದಲ್ಲೇ ಹಾಕ್ಕೊಳ್ತಾ ಇದ್ದಿದ್ದು, ನಾವು ಬೆರಳಲ್ಲಿ ಹೆಂಗೆ ಎಳಿತೀವೋ ಅದು ಹಂಗೆ ಬಂದುಬಿಡುತ್ತೆ. ಆಯಿಲ್ ಪೂಜೆ ಮಾಡೋಕ್ಕೆ ದೀಪಕ್ಕೆ ಎಣ್ಣೆ ಬಿಟ್ಕೊಂಡಿರ್ತೀರಲ್ಲ, ಆ ಎಣ್ಣೆನೇ ಸೈಡಲ್ಲೆಲ್ಲ ಈ ಥರ ನಾನು ಗಂಧ ಎಲ್ಲೆಲ್ಲಿ ಹಚ್ಚಿದ್ದೀನೋ ಅಲ್ಲೆಲ್ಲ ಆಯಿಲ್ನ ಅಪ್ಲೈ ಮಾಡಿಕೊಂಡು ಅದ್ರ ಮೇಲೆ ನಾವು ಈ ಥರ ಅರಿಶಿನ ಅಥವಾ ಕುಂಕುಮನ ಫಿಲ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಗಂಧನೇ ಯೂಸ್ ಮಾಡ್ತಾಯಿದ್ದೀನಿ. ಲಿಪ್ಗೂ ಅಷ್ಟೇ ಫಸ್ಟ್ ಗಂಧ ಹಚ್ಚಿ ಆಮೇಲೆ ಕುಂಕುಮನ ಹಚ್ಚಿದ್ದೀನಿ. ಗಂಧ ಇಲ್ಲ ಅನ್ನೋರು ಆಯಿಲ್ನ ಹಚ್ಚಿ ಅದಾದಮೇಲೆ ಕುಂಕುಮನ ಹಚ್ಚಿದ್ರೆ ಲಿಪ್ಸ್ಟಿಕ್ ನೀಟಾಗಿ ರೆಡಿ ಆಗುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಮೇಯ್ನ್ ಏನು ಅಂದರೆ ಹಣೆಗೆ ಅರಿಶಿನ ಹಚ್ಚಲೇಬೇಕು. ಅಂದರೆ ನಾರ್ಮಲ್ ಪೂಜೆಗಳಿಗೆ ಇಡೋಕ್ಕಾದರೂ ಅಥವಾ ವರಮಹಾಲಕ್ಷ್ಮಿಗೆ ಇಡೋಕ್ಕಾದರೂ, ದೀಪಾವಳಿಲಿ ಲಕ್ಷ್ಮಿ ಕೂರಿಸೋಕ್ಕಾದರೂ, ನೀವು ಲಕ್ಷ್ಮಿ ಮುಖ ಇಡ್ತಿದ್ದೀವಿ ಅಂತ ಅಂದರೆ ಹಣೆಗೆ ಅರಿಶಿನ ಹಚ್ಚಲೇಬೇಕು. ನೀವು ಮಿಕ್ಕಿದೆಲ್ಲ ಪಾರ್ಟ್ ಬಿಟ್ರೂ ಓಕೆ, ನಡೆಯುತ್ತೆ. ಕಣ್ಣಿಗೆ ಹಚ್ಚದಲ್ಲೇ ಇರೋದು, ಆಮೇಲೆ ನೆತ್ತಿ ಮೇಲೆ ಕುಂಕುಮ ನೆಕ್ಸ್ಟ್ ಎಲ್ಲ ನಾನು ಇಡ್ತೀನಿ ಅದನ್ನೆಲ್ಲ ಆಗಿರ್ಬೋದು, ತುಟಿಗೆ ಲಿಪ್ಸ್ಟಿಕ್ ಹಚ್ಚದಲ್ಲೇ ಇರ್ಬೋದು, ಅದೆಲ್ಲ ಇದ್ರೂ ನಡೆಯುತ್ತೆ. ಹಣೆಗೆ ಮತ್ತು ಕೆನ್ನೆಗೆ ಅರಿಶಿನ ಮಾತ್ರ ಕಂಪಲ್ಸರಿಯಾಗಿ ಹಚ್ಚಲೇಬೇಕು.
ನಾನು ಸುತ್ತ ಕವರ್ ಮಾಡ್ಕೊಂಡಿದ್ದೀನಿ ಆಯಿತಾ ಅರಿಶಿನ. ನೀವು ಬೇಕಾದರೆ ಈ ಹೇರ್ ಕಿವಿ ಭಾಗ ಇದೆಯಲ್ಲ ಆ ಪೋರ್ಷನಲ್ಲಿ ಸ್ವಲ್ಪ ಗ್ಯಾಪ್ ಬೇಕಾದರೆ ಬಿಟ್ಕೊಳ್ಳಿ. ನನಗೆ ಆ್ಯಕ್ಚುಲಿ ಈ ಥರನೇ ಇಷ್ಟ, ಅದಕ್ಕೆ ಫುಲ್ ಕವರ್ ಮಾಡ್ತೀನಿ. ಹಣೆಯಿಂದ ಕೆನ್ನೆಗೆ ಅರಿಶಿನ ಹಚ್ಕೊಂಡು ನೀಟಾಗಿ ಫುಲ್ ಮಾಡ್ಕೊತೀನಿ. ಆಮೇಲೆ ಹಣೆಗೆ ಗಂಧ ಹಚ್ಚಿದ್ದೀವಲ್ಲ ಅದ್ರ ಮೇಲೆ ನಾನು ಅರಿಶಿನ ಹಚ್ಚಿದ್ದೀನಿ. ಕೆನ್ನೆಗೆ ನಾನು ಅರಿಶಿನ ಹಚ್ಕೊತಾ ಇಲ್ಲ, ಗಂಧನೇ ಸಾಕು, ಗಂಧನೇ ಚೆನ್ನಾಗಿ ಕಾಣ್ತಾ ಇದೆ. ಅದ್ರ ಮೇಲೆ ನಾನು ಕುಂಕುಮನ ಹಾಕ್ಕೊಂಡಿದ್ದೀನಿ. ಇಷ್ಟು ಮಾಡಿಕೊಂಡ್ರೆ ಸಾಕು. ಐಲೈನರ್ ಅಪ್ಲಿಕೇಶನ್ ಎಲ್ಲ ನಮಗೆ ಅಷ್ಟೊಂದು ಮಾಡೋಕ್ಕೆ ಬರಲ್ಲ, ಅಂದರೆ ಆ್ಯಕ್ಚುಲಿ ಐಲೈನರ್ಸ್ನೆಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಇಷ್ಟೇ ಇವಾಗ ನಾನು ಏನು ಹಚ್ಚಿದ್ದೀನಿ ಎಲ್ಲ ಮುಖಕ್ಕೆ ಅಷ್ಟೇ ಹಚ್ಚಬೇಕಾಗಿರೋದು ದೇವ್ರಿಗೆ. ಬಟ್ ನಾವು ಇನ್ನು ಸ್ವಲ್ಪ ಚೆನ್ನಾಗಿ ಕಾಣಲಿ, ಹೈಲೈಟಾಗಿ ಕಾಣಲಿ ಅಂತೇಳಿ ಎಕ್ಸ್ಟ್ರಾ ಇದನ್ನೆಲ್ಲ ನಾವು ಯೂಸ್ ಮಾಡೋದು. ಹೀಗೆ ಇಡಬೇಕು ದೇವ್ರನ್ನ. ನಾನು ಕೆಲವೊಂದು ಸಲ ಟೈಮ್ ಇಲ್ದಾಗ ಹೀಗೂ ಇಟ್ಟು ಪೂಜೆನ ಮಾಡ್ತೀನಿ. ನೆಕ್ಸ್ಟು ನಾನು ಏನೇನು ಯೂಸ್ ಮಾಡ್ತೀನೋ ಎಲ್ಲ ದೇವರಿಗೆ ಅಂತಲೇ ಸಪ್ರೇಟ್ ತೊಗೊಬಂದು ಇಟ್ಬಿಟ್ಟಿದ್ದೀನಿ. ಐಲೈನರ್ ಇನ್ನೊಂದಿತ್ತು, ಅದನ್ನು ಹುಡುಕದೆ ಸಿಗಲಿಲ್ಲ. ಇದು ಒಂದು ಸ್ವಲ್ಪ ಡ್ರೈ ಆಗಿತ್ತು. ಇದನ್ನೇ ಒಂದು ಸ್ವಲ್ಪ ಅದು ಮ್ಯಾನೇಜ್ ಆಗಲಿಲ್ಲ, ಅಂದರೆ ಸಿಕ್ಕಲಿಲ್ಲ. ಅದಕ್ಕೋಸ್ಕರ ಇದನ್ನೇ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಐಲೈನರ್ ಅಪ್ಲಿಕೇಶನ್ ಎಲ್ಲ ಆದಮೇಲೆ ಹೊಸ್ದಾಗಿ ತಂದಿಟ್ಟಿದೆ ಅಲ್ವಾ, ಅದು ಸಿಕ್ತು. ಆವಾಗ ಏನು ಯೂಸು ಗೈಸ್, ಯಾವಾಗಲೂ ಹಿಂಗೆ ಮಾಡ್ತೀನಿ, ಎಲ್ಲ ತೊಗೊಂಬಂದು ಇಟ್ಟಿರ್ತೀನಿ, ಬಟ್ ನನಗೆ ಬೇಕಾದಾಗ ಸಿಗಲ್ಲ. ನೆಕ್ಸ್ಟ್ ನಾನು ಇಲ್ಲಿ ಐಲೈನರ್ ಅಪ್ಲಿಕೇಶನ್ ಮಾಡ್ತಾಯಿದ್ದೀನಿ. ಫಸ್ಟು ಐಬ್ರೋ ಉಬ್ಬಿಗೆ ನೀಟಾಗಿ ಅಪ್ಲೈ ಮಾಡಿಕೊಂಡು ನೆಕ್ಸ್ಟ್ ಕಣ್ಣಿಗೆ ಹೋಗ್ತಾಯಿದ್ದೀನಿ. ನಾವು ಅರಿಶಿನ ಕುಂಕುಮ ಎಲ್ಲ ಹಚ್ಚೋಕ್ಕೂ ಮುಂಚೆನೇ ಐಲೈನರ್ ಎಲ್ಲ ಹಚ್ಚಿದ್ರೆ ಅಷ್ಟೊಂದು ಫಿನಿಶಿಂಗ್ ಬರಲ್ಲ. ಹಳದಿ ಹಚ್ಚುವಾಗ ಅದೆಲ್ಲ ಹೋಗ್ಬಿಡುತ್ತೆ, ಅಂದರೆ ಐಲೈನರ್ ಮೇಲೆಲ್ಲ ಬಂದು ಅರಿಶಿನ ಕೂತ್ಕೊಂಡ್ಬಿಡುತ್ತಲ್ಲ, ಅಷ್ಟು ಚೆನ್ನಾಗಿ ಕಾಣಲ್ಲ. ಮುಂಚೆನೇ ನಾವು ಅರಿಶಿನ ಗಂಧ ಕುಂಕುಮ ಅದನ್ನೆಲ್ಲ ಇಟ್ಟು ಅದು ಫುಲ್ಫಿಲ್ ಆದಮೇಲೆ ನೆಕ್ಸ್ಟು ನಾವು ಐಲೈನರಿಗೆ ಹೋಗ್ತಾಯಿದ್ದೀವಿ. ಐಬ್ರೋ ಆಯಿತು. ನೆಕ್ಸ್ಟ್ ಕಣ್ಣು. ಈಗ ಕಣ್ಣು ಮಧ್ಯ ಕಾಣುತ್ತಲ್ಲ ಕಪ್ಪು ಗುಡ್ಡೆ, ಅದನ್ನು ನಾನು ಫುಲ್ ಮಾಡ್ತಾಯಿದ್ದೀನಿ. ಮತ್ತು ವೈಟ್ ಕಲರ್ ಚೆಂದ ಬರುತ್ತೆ, ಅದನ್ನು ಕೂಡ ನೀವು ಇದ್ದರೆ ಮಧ್ಯ ಯೂಸ್ ಮಾಡ್ಕೊಳ್ಬಹುದು. ಏನಂದರೆ ನನ್ನ ಹತ್ರ ಅದೆಲ್ಲ ಇದೆ, ಬಟ್ ವರಮಹಾಲಕ್ಷ್ಮಿ ಬಾಕ್ಸ್ ಒಳಗೆ ಹಾಕಿ ಮೇಲೆಲ್ಲ ಎತ್ತಿಟ್ಬಿಟ್ಟಿದ್ದೀನಿ. ಕೆಳಗಡೆ ಇದ್ದರೆ ಅದು ಅಲ್ಲಿ ಇಲ್ಲಿ ಹೋಗ್ಬಿಡುತ್ತೆ, ಒಂದೊಂದು ಹತ್ರ ಹೋಗುತ್ತೆ, ಕೈ ಸಿಗಲ್ಲ ಅಂತ ಹೇಳ್ಬಿಟ್ಟು ದೇವ್ರದ್ದು ಏನೇನು ಇದೆಯೋ ಅದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕಿ ಮೇಲ್ಗಡೆ ಎತ್ತಿಟ್ಟಿದ್ದೀನಿ. ಪೂಜೆ ಸಮಯ ಇದ್ದಾಗ ಮಾತ್ರ, ಈಗ ಮೇಯ್ನ್ ವರಮಹಾಲಕ್ಷ್ಮಿ, ದೀಪಾವಳಿ, ಯುಗಾದಿ ಆ ಥರ ಟೈಮಲ್ಲಿ ಯಾವಾಗ ನಾನು ಲಕ್ಷ್ಮಿ ಕೂರಿಸ್ತೀನಿ ಆ ಟೈಮಲ್ಲಿ ಮಾತ್ರ ಆ ಬಾಕ್ಸ್ನ ಕೆಳಗಡೆ ಇಳಿಸ್ಕೊಂಡು ನನಗೆ ಏನೇನು ಬೇಕೋ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಪೂಜೆ ಮುಗಿದ್ಮೇಲೆ ತಿರ್ಗಾ ಆ ಬಾಕ್ಸ್ನೆಲ್ಲ ಎತ್ತಿ ನೀಟಾಗಿ ಇಟ್ಬಿಡ್ತೀನಿ. ಸೊ ಹಂಗಾಗಿ ಕೆಳಗಡೆ ನಾನು ಇಟ್ಕೊಂಡಿಲ್ಲ, ಮಿಸ್ ಆಗಿಬಿಡುತ್ತೆ, ಸಿಗಲ್ಲ. ಈಗ ನೆಕ್ಸ್ಟು ಈ ವರ್ಷ ತಂದು ನಾನು ಅದನ್ನು ಕೆಳಗಡೆ ಇಟ್ಕೊಂಡಿದ್ರೆ ನೆಕ್ಸ್ಟ್ ಇಯರ್ ನಾನು ಅದನ್ನು ಯೂಸ್ ಮಾಡುವಾಗ ತುಮಕೂರಿಗೆ ಹೋದಾಗ ಅನ್ಕೊತೀನಿ ಸಿಟಿಲಿ ತೊಗೊಬೇಕು ಅಂತ, ಮನೆಯಲ್ಲೇ ಇದೆಯಲ್ಲ ಬಿಡು ಸುಮ್ಮನೆ ವೇಸ್ಟು ಅಂತ ಬರ್ತೀನಿ, ಮನೇಲಿ ನೋಡಿದ್ರೆ ಸಿಗೋದೇ ಇಲ್ಲ. ಹಾಗಾಗಿ ಅದ್ರದ್ದನ್ನೆಲ್ಲ ಅಲ್ಲಲ್ಲಿಗೆ ನೀಟಾಗಿ ಫಿಕ್ಸ್ ಮಾಡಿ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಟ್ರೆ ಸಮಸ್ಯೆನೇ ಇರಲ್ಲ. ಸೊ ನಿಧಾನಕ್ಕೆ ನೋಡಿಕೊಂಡು ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ನಾನು ಇದನ್ನು ಒಂದು 5 ಮಿನಿಟ್ಸಿಗೆಲ್ಲ ಮಾಡಿಬಿಡ್ತೀನಿ. ಕ್ಯಾಮ್ರಾಗೆ ತೋರಿಸ್ಕೊಂಡು ಸೈಡಿಂದ ಮಾಡಿದೆ ಅಲ್ವಾ, ನನಗೂ ಅಷ್ಟೊಂದೇನು ಫಿನಿಶಿಂಗ್ ಅನ್ನಿಸ್ಲಿಲ್ಲ. ಐಲೈನರ್ ಬೇರೆ ಹೊಸದಿರಲಿಲ್ಲಲ್ಲ. ಆದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಐ ಲ್ಯಾಶಸ್ ಸಮೇತ ಹಾಕಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ಆದರೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಬಿಡ್ತೀನಿ. ಸೊ ಆದಷ್ಟು ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ನಾನು ಯಾವಾಗಲೂ ಇದೇ ಥರನೇ ರೆಡಿ ಮಾಡಿ ಇಡೋದು. ಈ ಸಲ ವರಮಹಾಲಕ್ಷ್ಮಿಗೆ ಸ್ವಲ್ಪ ಬೇರೆ ಥರ ಪ್ಲ್ಯಾನಿಂಗ್ಸ್ ಎಲ್ಲ ಇದೆ. ಸೊ ನೋಡೋಣ ಹೆಂಗಾಗುತ್ತೆ, ಏನೇನು ತೊಗೊಂಬರ್ತೀನಿ ಅಂತ ಇನ್ನೂ ಗೊತ್ತಿಲ್ಲ. ಇನ್ನು ಯೋಚನೆ ಮಾಡ್ತಾ ಇದ್ದೀನಿ ಯಾವ್ಯಾವ ಥರ ಮಾಡ್ಬೋದು, ಏನೇನು ತರ್ಬೋದು, ಲಾಸ್ಟ್ ಟೈಮ್ಗಿಂತ ಈ ಟೈಮ್ ಏನೇನು ಡಿಫ್ರೆಂಟಾಗಿ ಮಾಡ್ಬೋದು ಅದನ್ನೆಲ್ಲ ಯೋಚನೆ ಮಾಡಿ ಒಂದು ಲಿಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫೇಸ್ ಪೇಂಟಿಂಗ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಹೇಗೆ ಬರುತ್ತೋ ಫಿನಿಶಿಂಗ್ ಅದೆಲ್ಲ ಗೊತ್ತಿಲ್ಲ. ಆಮೇಲೆ ಸುಮ್ಮನೆ ಹಾಳಾಗಿಬಿಟ್ರೆ ಅಂತ ಒಂದು ಕಡೆ ಭಯ ಅನಿಸುತ್ತೆ. ನೋಡೋಣ, ಲಕ್ಷ್ಮೀ ದಾರಿ ತೋರಿಸ್ತಾಳೆ ಅಲ್ವಾ, ಹಾಗಾಗಿ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು ಅಂತ. ದೃಷ್ಟಿ ಬೊಟ್ಟು ಇಟ್ಟಿದ್ದೀನಿ ಗೈಸ್, ದೃಷ್ಟಿ ಬೊಟ್ಟನ್ನ ಮಾತ್ರ ಮಿಸ್ ಮಾಡಲೇಬೇಡಿ. ನೆಕ್ಸ್ಟು ಇದು ಹೇರ್ ಪಾರ್ಟ್, ಸೈಡಿಗೆ ನಾನು ಬ್ಲ್ಯಾಕ್ ಕಲರ್ ಹಚ್ಚಿದೆ ಅಲ್ವಾ ಐಲೈನರು ಗಂಧದ ಹತ್ರ, ಅದು ಹೇರ್, ಅಲ್ಲಿಗೂ ಕೂಡ ಬ್ಲ್ಯಾಕ್ ಕಲರ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇದು ಸ್ಟಿಕ್ ಆನ್ ಗಮ್. ಈ ಗಮ್ಮಲ್ಲಿ ನಾವು ಇದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಜ್ಯುವೆಲರೀಸ್ಗೆ ಹಾಕಿ ಅಂಟಾಕಿದ್ರೆ ಮುಗೀತು ಗೈಸ್. ಇದು ಎಷ್ಟು ಬಿಳಿಸಿದ್ರೂ ಉದ್ರಲ್ಲ, ನೀರೆಲ್ಲ ವಾಶ್ ಮಾಡೋವರೆಗೂ ಎಷ್ಟು ದಿನ ಆದರೂ ಹಂಗೆ ಇರುತ್ತೆ. ಮತ್ತು ಇದಕ್ಕೆ ನಾವು ಸ್ಟಿಕ್ ಆನ್ ಗಮ್ಮೇ ಯೂಸ್ ಮಾಡಬೇಕು, ಬೇರೆ ಗಮ್ ಯೂಸ್ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳಲ್ಲ. ಮತ್ತು ಇನ್ನೂ ಕೆಲವೊಂದು ಬೇರೆ ಗಮ್ಗಳನ್ನು ಈ ಥರ ಬರೋದನ್ನು ಯೂಸ್ ಮಾಡಿದ್ರೆ ಬೆಳ್ಳಿನೂ ಹಾಳಾಗುತ್ತೆ, ನೀಟಾಗಿ ಕೂರೋದು ಇಲ್ಲ, ಬಿದ್ದು ಹೋಗ್ತಾ ಇರುತ್ತೆ.
ಸ್ಟಿಕಾನ್ ಗಮ್ ಆದರೆ ಚೆನ್ನಾಗಿ ಕೂರುತ್ತೆ. ಆ್ಯಕ್ಚುಲಿ ನನಗೆ ಸ್ಟಿಕಾನ್ ಗಮ್ ಯೂಸ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಸರ್ಚ್ ಮಾಡಿ ಬೇರೆ ವಿಡಿಯೋಸ್ನಲ್ಲೆಲ್ಲ ನೋಡಿಕೊಂಡು, ಅಂದರೆ ಮುಂಚೆ 2 ವರ್ಷದ ಹಿಂದೆ ಗೊತ್ತಿರಲಿಲ್ಲ. ಆಮೇಲೆ ಇದು ನನಗೆ ಪರಿಚಯ ಆಗಿದ್ದು 2 ಇಯರ್ಸ್ ಆಯಿತು. ಆ್ಯಕ್ಚುಲಿ ಈ ಜ್ಯುವೆಲರೀಸ್ ತೊಗೊಂಡು 2 ಇಯರ್ಸ್ ಆಯಿತು. ಲಾಸ್ಟ್ ಇಯರ್ ಬೇರೆ ಜ್ಯುವೆಲರಿ ಹಾಕಿದ್ದೆ ಅಂತ ಅನಿಸುತ್ತೆ. ಅದು ಕೂಡ ಮೇಲ್ಗಡೆ ಬಾಕ್ಸಲ್ಲೇ ಎತ್ತಿಟ್ಬಿಟ್ಟಿದ್ದೀನಿ ಅಂತ ಅಂದ್ಕೊತೀನಿ. ಮತ್ತು ನಾನು ಮುಂಚೆ ಡಬಲ್ ಸೈಡ್ ಗಮ್ ಟೇಪ್ ಹಾಕಿ ಇದನ್ನು ಅಂಟಿಸ್ತಿದ್ದೆ. ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಅಷ್ಟೇ ಡಬಲ್ ಸೈಡ್ ಗಮ್ ಟೇಪ್ನ ಹಾಕಿ ಸ್ಟಿಕ್ ಮಾಡಿದ್ದೆ. ಬಟ್ ಅದು ಕೂರ್ತಾನೆ ಇರಲಿಲ್ಲ, ಎಷ್ಟು ಕೂರಿಸಿದ್ರೂ ಕೂರ್ತಾನೆ ಇರಲಿಲ್ಲ. ಮತ್ತು ಶಾಪ್ಗಳಲ್ಲೆಲ್ಲ ತೋರಿಸ್ತಾರಲ್ಲ, ದೇವಿ ಫುಲ್ಲು ಹಾಕಿರ್ತಾರೆ, ಆ ಥರ ಹೆಂಗೆ ಹಾಕ್ತಾರೆ ಇವರು, ಅದೆಷ್ಟು ನೀಟಾಗಿ ಹಿಂಗೆ ಕೂತ್ಕೊಳ್ಳುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಆಮೇಲೆ ನನಗೆ ಸ್ಟಿಕಾನ್ ಗಮ್ ಪರಿಚಯ ಆಗಿದ್ದು. ಸೊ ನೋಡಿ, ಫೈನಲಾಗಿ ನಮ್ಮ ಲಕ್ಷ್ಮಿ ಈ ರೀತಿಯಾಗಿ ಕಾಣ್ತಾ ಇದ್ದಾಳೆ. ಆ್ಯಂಡ್ ನಾನು ನಿಮ್ಮ ಹತ್ರ ಏನೋ ಹೇಳಬೇಕು ಅಂತ ಅಂದ್ಕೊಂಡೆ, ಮರ್ತುಬಿಟ್ಟೆ. ಸೊ ಅದಕ್ಕೆ ಈಗ ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ. ನಾನು ಎಲ್ಲೆಲ್ಲಿ ಟಿಶ್ಯೂ ಯೂಸ್ ಮಾಡಿದೆ ಅಲ್ವಾ, ಟಿಶ್ಯೂ ಬದಲು ಇಯರ್ ಬಡ್ಸ್ನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ನಾನು ಯಾವಾಗಲೂ ಇಯರ್ ಬಡ್ಸ್ನೇ ಯೂಸ್ ಮಾಡ್ತಾ ಇದ್ದಿದ್ದು, ಬಟ್ ಅದು ಸಿಗಲಿಲ್ಲ. ನಾನು ಹೇಳಿದ್ನೇ ಅಲ್ವಾ, ನನಗೆ ಬೇಕಾಗಿರೋದು ಜೆಲ್ ಸಿಗಲ್ಲ ಅಂತ. ಸೊ ಹಾಗಾಗಿ ನಾನು ಟಿಶ್ಯೂ ಯೂಸ್ ಮಾಡಿದ್ದೀನಿ. ಇಲ್ಲಾಂದರೆ ಕಾಟನ್ ಕ್ಲಾತ್ನ ಸಹ ನೀವು ಯೂಸ್ ಮಾಡ್ಬೋದು. ಸೊ ನೋಡಿ, ನಮ್ಮ ಲಕ್ಷ್ಮಿ ಫೈನಲ್ ಲುಕ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೊನೆವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ. ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕೋ ಕಮೆಂಟ್ ಮಾಡಿ.